ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ಗಾಡಿ ವೆಸ್ಪಾ SXL 150cc ಗಾಡಿ ಬಗ್ಗೆ ಹೇಳೋದಾದರೆ ಇದು ಇಟಾಲಿಯನ್ ಗಾಡಿ. ಇದು ಮತ್ತು ವೆಸ್ಪಾ ಅನ್ನೋದು ಏನು ವರ್ಡ್ ನಿಮ್ಗೆ ಕೇಳ್ತಿರೋ ಅದು ಇಟಾಲಿಯನ್ ವರ್ಡ್ ಅದು. ಮತ್ತು ಇದು 1946 ಸ್ಟಾರ್ಟ್ ಆಗುತ್ತೆ. ಇದು ಕಂಪ್ನಿ ಬಂದ್ಬಿಟ್ಟು ಮೇಯ್ನ್ ಕಂಪ್ನಿ ಪಿಯಾಜಿಯೋ ಅವ್ರದ್ದು. ಸೊ ಇವ್ರದ್ದು ಇನ್ನೂ 6-7 ಕಂಪ್ನಿ ಇವ್ರ ಅಂಡರಲ್ಲೇ ಬರುತ್ತೆ ಪಿಯಾಜಿಯೋ ಅವ್ರದ್ದು. ಬನ್ನಿ ಈ ಗಾಡಿ ಬಗ್ಗೆ ತಿಳ್ಕೊಳೋಣ ಇವತ್ತು. ನಿಮಗೆ ಇದು ಲಕ್ಸುರಿಯಸ್ ಬ್ರ್ಯಾಂಡ್. ಇದು ನೀವು ನೋಡ್ತೀರಾ ಈ ವೆಸ್ಪಾನ, ಇದು ಲಕ್ಸುರಿಯಸ್ ಮೊಪೆಡ್ ಸ್ಕೂಟರ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಲ್ಲೇ ಲೆಫ್ಟಲ್ಲಿ ಹೋಗೋಣ. ಹೊಸ ರೋಡು ಚೆನ್ನಾಗಿದೆ ಇಲ್ಲೇ. ಸೊ ಇಲ್ಲೇ ನಿಲ್ಲಿಸ್ಕೊಳೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವೆಸ್ಪಾ 150cc SXL. ಸೊ ಈ ಮಾಡೆಲ್ ಬಂದ್ಬಿಟ್ಟು 17 ಮಾಡೆಲ್ಲು. ಸ್ನೇಹಿತರೆ, ಆನ್ ಮಾಡಿ ನೋಡೋಣ. ಮತ್ತು ನಿಮಗೆ ಇಲ್ಲಿ ಡಿಜಿಟಲ್ ಓಡೋಮೀಟ್ರ್ ಬರುತ್ತೆ, ಮತ್ತು ಸ್ಪೀಡೋಮೀಟ್ರ್ ಬಂದ್ಬಿಟ್ಟು ನಿಮಗೆ ಅನಲಾಗ್ ಕೊಟ್ಟಿರ್ತಾರೆ. ಇದರಲ್ಲಿ ಇನ್ನೇನು ಇಲ್ಲ, ಫ್ಯೂಲು ಮತ್ತು ಟೈಮು ಮತ್ತು ಎಷ್ಟು ರನ್ ಮಾಡಿದ್ದೀರಾ ಅಂತ ಬರುತ್ತೆ, ಎಷ್ಟು ಕಿಲೋಮೀಟರು. ನಾನು 25,897 ರನ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ. ಸೌಂಡು ಈ ಥರ ಇರುತ್ತೆ. ಸೊ ನಿಮಗೆ ಇಲ್ಲಿ ಕೆಪಾಸಿಟಿನೂ ತುಂಬ ಜಾಸ್ತಿ ಕೊಟ್ಟಿದ್ದಾರೆ, ತುಂಬ ಜಾಸ್ತಿನೇ ಹಿಡಿಯುತ್ತೆ. ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಗಲೀಜಾಗ್ಬಿಟ್ಟಿದೆ. ನಾನು ತೊಗೊಂಡಾಗ 2017 ಇದು 1,17,000 ಬಿತ್ತು ನನಗೆ. ಮೇ ಬಿ ಇವಾಗ ನೀವೇನಾದರೂ ವೆಸ್ಪಾ ತೊಗೊಳಕ್ಕೆ ಹೋದರೆ 1,50,000 ಇದೆ, 1,50,000 ಇದೆ ಇವಾಗ ರೈಟ್ ನಾವು. ಮತ್ತು ಇದ್ರ ಮೈಲೇಜ್ ಬಂದ್ಬಿಟ್ಟು 30 ಅಂತ ಹೇಳ್ತಾರೆ, ಬಟ್ ನನಗೆ 24-25 ಬರುತ್ತೆ ಅಷ್ಟೇ ಗುರು. ಇದನ್ನೊಳ್ಳೆ ಕುದುರೆ ಸಾಕ್ದಂಗೆ ಸಾಕಬೇಕು ಒಂಥರ. ಈ ಮೊಪೆಡ್ ವೇರಿಯಂಟಲ್ಲಿ ಇದೊಂಥರ 1000cc ಬೈಕ್ ಇದ್ದಂಗೆ. ಇದು ತುಂಬ ಕಾಸ್ಟ್ಲಿ ಮೇಂಟೆನೆನ್ಸ್ ಮಾತ್ರ ಇದು. ಸೊ ನೀವು ನೋಡ್ತಿದ್ರ ಫ್ರಂಟು, ಇಲ್ಲಿ ವೆಸ್ಪಾ ಅಂತ ಲೋಗೋ ಇದೆ, ಪಿಯಾಜಿಯೋ ಅಂತ ಇಲ್ಲೊಂದು ಅವ್ರದ್ದು ಲೋಗೋ. ಇದಂತೂ ಸಖತ್ ಎಲಿಗೆಂಟ್ ಆಗಿದೆ. ಇದು ಅವ್ರದ್ದು ಲೋಗೋ ಮಾತ್ರ ನಂಗೆ ಸಖತ್ ಇಷ್ಟ ಆಗುತ್ತೆ. ದೆನ್ ನಿಮಗೆ ಇದು ಹೇಳಬೇಕು ಅಂತಂತಂದರೆ ಫುಲ್ ಬಾಡಿ ನಿಮಗೆ ಎಲ್ಲೂ ನಿಮಗೆ ಇದು ಯೂಸ್ ಮಾಡಿಲ್ಲ ಇವರು, ಪ್ಲಾಸ್ಟಿಕ್ ಫೈಬರ್ನೇನು, ಎಲ್ಲ ಮೆಟಲ್ಲೇ ಯೂಸ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಫುಲ್ ಮೆಟಲ್ಲೇನೆ. ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಕೊಡ್ತಾರೆ, ಬ್ಯಾಕ್ ಸೈಡ್ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ. ಸೊ ಇದು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 1019 PS ಬರುತ್ತೆ ಅಟ್ 6,750 RPM. ಮತ್ತು ಇದ್ರದ್ದು ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 10.9 Nm ಬರುತ್ತೆ ಅಟ್ 5,000 RPM ಅಲ್ಲಿ. ಮತ್ತು ಇದ್ರದ್ದು ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 6.5 ಲೀಟರ್ ಅಷ್ಟೇ ಫ್ಯೂಲ್ ಕೆಪಾಸಿಟಿ. ಸೊ ಈ ಗಾಡಿ ಬಂದ್ಬಿಟ್ಟು BS4. ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಗ್ರಾಫಿಕ್ಸ್ ಆಗಲಿ ಏನು ಕಾಣಲ್ಲ ನಿಮಗೆ. ಸೊ ಸಿಂಪಲ್ಲಾಗಿರುತ್ತೆ, ಇದು ಕ್ಲಾಸಿಯಾಗಿರುತ್ತೆ. ಸೊ ಇದು ಓವರಾಲ್ ಲೆಂತ್ ಬಂದ್ಬಿಟ್ಟು 1170 mm ಬರುತ್ತೆ, ಮತ್ತು ಹೈಟ್ ಬಂದ್ಬಿಟ್ಟು 1140 mm. ಮತ್ತು ಇದು ಸಡಲ್ ಹೈಟ್ ಬಂದ್ಬಿಟ್ಟು 770 mm ಬರುತ್ತೆ. ವೀಲ್ ಬೇಸ್ ಬಂದ್ಬಿಟ್ಟು 1290 mm ಬರುತ್ತಿದ್ದು. ನಿಮಗೆ ಹೆಡ್ಲೈಟ್ ಬಂದ್ಬಿಟ್ಟು ಆಲೋಜೆಂಟ್ ಕೊಟ್ಟಿರ್ತಾರೆ ಇದರಲ್ಲಿ. ಗಾಡಿ ಬಂದ್ಬಿಟ್ಟು ಬೆಲ್ಟ್ ಡ್ರೈವು. ಸೊ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮಗೆ ಶಾಕ್ಸು ಡ್ಯೂಯಲ್ ಎಫೆಕ್ಟ್ ಹೈಡ್ರಾಲಿಕ್ ಶಾಕ್ಸ್ ಬರುತ್ತೆ ಇದರಲ್ಲಿ, ಅಬ್ಸರ್ಷನ್ನು. ಸೊ ಟೈರ್ ಬಂದ್ಬಿಟ್ಟು 110/70 ಫ್ರಂಟು, ಮತ್ತು ಬ್ಯಾಕ್ ಸೈಡು 120/70. ಎರಡು ಅಲಾಯ್ ವೀಲ್. ಇದು ಫ್ರಂಟ್ನು ಅಲಾಯ್ ವೀಲು, ಬ್ಯಾಕ್ನು ಅಲಾಯ್ ವೀಲ್ ಬರುತ್ತೆ. ಮತ್ತು ಇದು ಮೋನೋಕಾಕ್ ಸ್ಟೀಲ್ ಬಾಡಿ ಕನ್ಸ್ಟ್ರಕ್ಷನ್. ಇದು ನಿಮಗೆ 2 ಟ್ಯೂಬ್ಲೆಸ್ ಟೈರ್ ಬರ್ತಿದ್ರಲ್ಲಿ. ನನಗಂತೂ ತಗೊಂಡಾಗ್ಲಿಂದನೂ ಸೂಪರ್ ಗುರು ಅಂತಲೇ ಅನಿಸುತ್ತೆ ಈ ಗಾಡೀಲಿ ನೀವು ರೈಡ್ ಮಾಡಬೇಕಾದ್ರೆ. ಸೊ ಇದರಲ್ಲಿ ಸೆಲ್ಫ್ ಸ್ಟಾರ್ಟು ಬರುತ್ತೆ, ಮತ್ತು ನಿಮಗೆ ಕಿಕ್ ಸ್ಟಾರ್ಟು ಬರುತ್ತೆ. ಸೊ ಸ್ನೇಹಿತರೆ, ಓಡೋಣ ಬನ್ನಿ. ಈ ಗಾಡಿ ಪರ್ಫಾರ್ಮೆನ್ಸು ಪರ್ಸನಲಿ ಹೇಳಬೇಕು ಅಂತಂದರೆ
ಲಕ್ಸುರಿ ಗಾಡಿನಪ್ಪ ಇದಂತೂ. ನಿಮಗೆ ತುಂಬ ಸೂಪರ್ ಖುಷಿ ಆಗುತ್ತೆ. ಮತ್ತು ಪೇಂಟ್ ಕ್ವಾಲಿಟಿ ಆಗಿರಲಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದು. ಕಂಫರ್ಟಲ್ ಆಗಿರಲಿ ಮತ್ತು ಸಿಟ್ಟಿಂಗ್ ಪೊಸಿಷನ್ನು ಎಲ್ಲ ರೈಡಿಂಗ್ ಕಂಫರ್ಟ್ ಎಲ್ಲ A to Z ಸೂಪರ್ ಆಗಿದೆ ಗುರು. ನಾನು ತೊಗೊಂಡಾಗ್ಲಿಂದನೂ ನನಗೆ ಯಾಕೆ ತಗೊಂಡೆ ಅಂತ ಅನಿಸಿಲ್ಲ. ಬಟ್ ಒಂದು ಏನು ನಮಗೆ ಅಯ್ಯೋ ಅಂತ ಅನಿಸುತ್ತೆ ಅಂದರೆ ಸರ್ವಿಸ್ ಮಾತ್ರ ಎಕ್ಕ ಚಿಕ್ಕಿ ಕಾಸ್ಟ್ಲಿ ಗುರು. ನಿನಗೆ ಕಾಸ್ಟ್ಲಿ ಅಂದರೆ ಕಾಸ್ಟ್. ಅದು ಬಿಟ್ಟರೆ ಓವರಾಲ್ ಬೆಂಕಿ ಗಾಡಿ ಗುರು. ಇದೊಂಥರ ಆಯಾಬೂಸ ಮೇಂಟೈನ್ ಮಾಡ್ತಾರಲ್ಲ ಈ 4 ಸ್ಟ್ರೋಕ್ ಅಂದರೆ ಈ 1000cc ಗಾಡೀಲಿ, ಆ ಥರ 2 ವೀಲರಲ್ಲಿ ಇದೇನೆ. ರೋಡಿಗೆ ನಿಲ್ಲಿಸ್ಬಿಟ್ಟು ಹೊರಟೋಗ್ಬಿಡೋದತ್ತ. ಯಾರೆಲ್ಲನ ಹಾಳಾಗಿ ಹೋಗಲಿ, ರೋಡಲ್ಲಿ ಅವ್ರ ಗಾಡಿ ನಿಂತ್ಕೊಂಡ್ಬಿಡ್ಬೇಕು. ಏನು ಜನಗಳು ಸೈಡಿಗೆ ಹೋಗೋಕ್ಕಾಗಲ್ಲ, ಪಕ್ಕದಲ್ಲಿ ಅಡಿಕೆ ಒಣಗಾಕೋರೆ. ಈ ಕಡೆ ಹೋಗೋರು ಎಲ್ಲಿಂದ ಹೋಗ್ತಾರೆ? ಎಲ್ಲ ಕಡೆನೂ ಇದೇ ಆಗೋಯ್ತು ಗುರು. ಇನ್ನು ಯಾರು ಜಾಸ್ತಿ ಅಷ್ಟು ಜನ ತಗೊಳಕ್ಕೆ ಹೋಗಲ್ಲ ಗುರು. ಏನಕ್ಕೆ ಅಂದರೆ ಇದು ಕಾಸ್ಟ್ಲಿ. ಇದು ಬಂದಾಗ್ಲೇ ನಿಮಗೆ ಎಲ್ಲ ಗಾಡಿಗಳ್ಗಿನ ಟಾಪಲ್ಲಿ ಇದ್ದಿದ್ದೆ ಇದು ಮೊಪೆಡ್ ವರ್ಷನಲ್ಲಿ. ನಿಮಗೆ ಈಗಂತೂ ನಿಮ್ಗೆ 1.5 ಲಕ್ಷ ಆಗುತ್ತೆ ಈ ಗಾಡಿ ಏನಾದರೂ ತೊಗೋಬೇಕು ಅಂದರೆ. ಮಾಮೂಲಿ ಮೊಪೆಡ್ ಬೇರೆ ಗಾಡಿಗಳೆಲ್ಲ ಬರುತ್ತಲ್ಲ ಅದೆಲ್ಲ 1 ಲಕ್ಷ ದಾಟ್ಬಿಟ್ಟಿದೆ ಇವಾಗ. ಬಟ್ ಇದು 1.5 ಲಕ್ಷ ಇವಾಗ ತೊಗೋಬೇಕು ಅಂದರೆ. ಅದರಲ್ಲೂ ವೇರಿಯಂಟ್ಸ್ ಇದೆ. ಮೇ ಬಿ ವೇರಿಯಂಟ್ಸ್ ಎಲ್ಲ ನೀವು ಚೆಕ್ ಮಾಡ್ತಾ ಹೋದರೆ ಏನೊಂದು 170 ಈ ಲೆವೆಲಿಗೆ ಬರ್ಬೋದು. ನಾನು ಕೇಳಿಲ್ಲ ಈ ನಡುವೆ. ದೇವಸ್ಥಾನ ನೋಡಿ ಏನು ಸಖತ್ತಾಗಿದೆ, ಆಂಜನೇಯನ ತಿರ್ಬು ನೋಡ್ರಿ. ಎಲ್ಲ ಓಡ್ತಾಯ್ತು ಮನೆ ಕಡೆಗೆ ಕುರಿಗಳು. ಕುರಿಗಳು ಒಂದು ಸ್ಪೆಷಾಲಿಟಿ ಏನು ಅಂದರೆ, ಒಂದೇ ಒಂದು ಕುರಿ ಆ ಕಡೆ ಎಲ್ಲಾದರೂ ಹೋಯ್ತು ಅಂದರೆ ಎಲ್ಲ ಕುರಿನೂ ಆ ಕಡೆನೇ ಓಡ್ಬಿಡುತ್ತೆ. ನಮಗೆ ಅವಾಗ ಕತೆ ಹೇಳ್ತಿದ್ರು ಏನಂತ, ಒಂದು ಕುರಿ ಹಳ್ಳಕ್ಕೆ ಬಿದ್ದಂಗೆ ಬೀಳ್ತಾರೆ ಗುರು ಅಂತ ಹೇಳ್ತಾರಲ್ಲ, ಅದೇ ಥರನೇ ಒಂದು ಕುರಿ ಯಾವ್ದಾನ ಹಳ್ಳಕ್ಕೆ ಬಿದ್ದುಬಿಡ್ತು ಅಂದರೆ ಚಾನಲ್ಗೋ ಎಲ್ಲೋ ಇರೋ ಬರೋ ಕುರಿನೆಲ್ಲ ಹೋಗ್ಬಿಟ್ಟು ಅವೇ ಬಿದ್ದುಬಿಡ್ತಾವಂತೆ. ನಾನು ನೋಡಿಲ್ಲ, ಕೇಳಿದ್ದೀನಿ ಅಷ್ಟೇ. ನಿಜನೋ ಏನೋ ಗೊತ್ತಿಲ್ಲ ಗುರು. ಫುಲ್ಲು ಕೊಟ್ಟಿದ್ರು 80 ಹೋಗುತ್ತೆ ಗುರು. 80, 90 ಅಷ್ಟೇ. ಫುಲ್ಲು ಹಿಂಡಿದ್ರು 90 ಕರೆಕ್ಟಾಗಿ ಹೋಗ್ತಾಯಿದೆ ನೋಡು ಗುರು. ಫುಲ್ಲು ಥ್ರಾಟಲ್ ಕೊಟ್ಟಿದ್ದೀನಿ, ಅದು ಹೋಗ್ತಿರೋದೆ 92, 91, 92 ಅಷ್ಟೇ. 93 ಹೋಗ್ತಿದೆ ಅಷ್ಟೇನಪ್ಪ ಇದ್ರದ್ದು ಟಾಪ್ ಸ್ಪೀಡು. ವೆಸ್ಪಾ 150cc ಟಾಪ್ ಸ್ಪೀಡು ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.